ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಗನವಾಡಿ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಈ ಭಾಗದ ಅಭಿವೃದ್ಧಿಗೆ ಒಂದಷ್ಟು ಒತ್ತನ್ನು ಕೊಡುವಂಥ ಕೆಲಸವನ್ನು ಈವರೆಗೆ ಮಾಡಿದೆ. ಸುಮಾರು 1,95,00,000 ರೂಪಾಯಿಗಳ ಅನುದಾನವನ್ನು ಈ 2 ವರ್ಷದಲ್ಲಿ ಈ 34 ನೆಕ್ಕಿಲಾಡಿ ಗ್ರಾಮ ಪಂಚಾಯತಿಗೆ ಕೊಡುವಂಥ ಕೆಲಸವನ್ನು ಮಾಡಿದೆ. ಹಲವಾರು ರಸ್ತೆಗಳ ಕಾಮಗಾರಿಗಳನ್ನು ಕೂಡ ನಾವು ಈ ಭಾಗದಲ್ಲಿ ಮಾಡಿದ್ದೇವೆ. ನಾವೆಲ್ಲ ಜನಪ್ರತಿನಿಧಿಗಳು, ನಾವು ಏನು ಜನ ನಮ್ಮನ್ನು ಆಯ್ಕೆ ಮಾಡಿ ಕಳಿಸ್ತಾರೆ ಯಾಕೆ ಅಂತ ಹೇಳಿದರೆ, ಇದು ಯಾವುದೇ ಇರಲಿ, ಪಂಚಾಯತ್ ಇರಲಿ, ತಾಲೂಕು ಪಂಚಾಯತ್ ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ, ಜನ ನಮ್ಮನ್ನು ಆಯ್ಕೆ ಮಾಡಿ ಕಳಿಸುವುದು ಯಾಕೆ ಅಂತ ಹೇಳಿದ್ರೆ, ಪಂಚಾಯತ್ ಸದಸ್ಯರನ್ನು ಆಯ್ಕೆ ಮಾಡುವಾಗ ಪಂಚಾಯತ್ ಅಭಿವೃದ್ಧಿ ಆಗಬೇಕು, ತಾಲೂಕು ಪಂಚಾಯತನ್ನು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಾಗ ಆ ತಾಲೂಕು ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಆಗಬೇಕು, ಅವರ ವ್ಯಾಪ್ತಿ ಅದರಲ್ಲಿ ಇರ್ತದೆ. ಜಿಲ್ಲಾ ಪಂಚಾಯತ್ ಆದರೆ ಜಿಲ್ಲೆಗೆ ಆ ಪಂಚಾಯತ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಇರ್ತದೆ. MLAಗಳನ್ನು ಆಯ್ಕೆ ಮಾಡಿದರೆ ಪೂರ್ತಿ ವಿಧಾನಸಭಾ ಕ್ಷೇತ್ರವನ್ನು ನಿಮ್ಮನ್ನು ಅಭಿವೃದ್ಧಿ ಮಾಡಬೇಕು ಅಂತ ಜನ ಕಳಿಸ್ತಾರೆ. ಆದರೆ ನಾನು ಈ ನೆಕ್ಕಿಲಾಡಿ ಪಂಚಾಯತಿನಲ್ಲಿ ನೋಡಿದಷ್ಟು ರಾಜಕೀಯ ಬೇರೆ ಇಲ್ಲಿಯೂ ನೋಡಲಿಲ್ಲ. ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥ ಅದು ನನ್ನ ಪಕ್ಕದ ಗ್ರಾಮ, ನನ್ನ ಕೋಡಿಮಾಡಿಗೆ ಪಕ್ಕ ಇರುವಂಥ ಒಂದು ಗ್ರಾಮ. ಇಲ್ಲಿ ಇರುವಂಥ ಒಂದು ರಾಜಕೀಯವನ್ನು ನೋಡಿದರೆ ನಮಗೆ ತಲೆಬಿಸಿ ಆಗ್ತದೆ. ಜನ ನಮ್ಮನ್ನು ಅಭಿವೃದ್ಧಿಗೆ ಕಳಿಸಿದಾರೋ ಅಲ್ಲ ರಾಜಕೀಯ ಮಾಡಲಿಕ್ಕೆ ಕಳಿಸಿದಾರೋ ಅನ್ನೋ ಭಾವನೆ ನಮಗೆ ವ್ಯಕ್ತ ಆಗ್ತದೆ. ಆದರೆ ನಾನು ಶಾಸಕನಾಗಿ ಯಾವುದೇ ವಿಚಾರಕ್ಕೆ ನಾನು ಅವರಿಗೆ ಗಮನವನ್ನು ಕೊಡಲಿಲ್ಲ. ಅದು BJP ಇರಲಿ, ಕಾಂಗ್ರೆಸ್ ಇರಲಿ, ಚುನಾವಣಾ ಸಮಯದಲ್ಲಿ ನಾವು ಅದನ್ನು ಕಾಂಗ್ರೆಸ್ಸು BJP ಅಂತೆಲ್ಲ ಮಾಡಬೇಕು ಹೊರತು ಬಾಕಿ ಸಮಯದಲ್ಲಿ ನಾವು ಜನರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಬೇಕು. ಎಷ್ಟೋ ಜನರು ನಾವು ಜನರಿಗೆ ಉಪದ್ರ ಮಾಡಲಿಕ್ಕೆ ಜನ ನಮ್ಮನ್ನು ಕಳಿಸುವುದಲ್ಲ. ನಮ್ಮ ಪಕ್ಷದವ, ಅವನಿಗೆ ಸಹಕಾರ ಮಾಡಬೇಕು, ಇವರು ಇನ್ನೊಂದು ಪಕ್ಷದವರು, ಅವ್ರಿಗೆ ಉಪದ್ರ ಮಾಡಬೇಕು ಅಂತ ಜನ ನಮ್ಮನ್ನು ಕಳಿಸ್ಕೊಡುವುದಿಲ್ಲ. ಸಾಮಾನ್ಯ ಜನರಿಗೆ ನ್ಯಾಯ ಕೊಡಿ ಅಂತ ನಮ್ಮನ್ನು ಕಳಿಸೋದು. ಆ ನ್ಯಾಯ ಕೊಡಿ ಅಂತ ಕಳಿಸಿದ್ರೆ ಜನ ನಮ್ಮನ್ನು ಆಯ್ಕೆ ಮಾಡ್ತಾರೆ, ಜನ ಒಪ್ಪಿಕೊಳ್ತಾರೆ. ನಾನು ಈ ರಸ್ತೆಗೆ ಒಂದು ಇದು ಗಿಡ ನೆಡುವಂಥ ಕೆಲಸವನ್ನು ಮಾಡಿದೆ. ಎಷ್ಟು 20 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಗಿಡ ನೆಡಲಿಕ್ಕೆ. ಅದಕ್ಕೆ ನೀರು ಕೊಡಿ ಅಂತ ಕೇಳಿದೆ. ಇವತ್ತು ಪಟ್ಟು ಒಂದು ಬೋರ್ವೆಲ್ ಇತ್ತು, ಅದು ಒಳ್ಳೆ ಬೋರ್ವೆಲ್ ಅಲ್ಲ, ಪಟ್ಟು ನೀರು ಕುಡಿಯೋದು ಬರುವಂಥ ಬೋರ್ವೆಲ್. ಅದಕ್ಕೆ ಪಂಪ್ ಹಾಕಿ ನಾವು ನೀರು ಕುಡಿ ನನ್ನ ಮನೆಗೆ ನಾವು ಕೇಳುದಾ? ಆ ಗಿಡ ಬೆಳೆಸಿ ಜನರು ಹೋಗುವಾಗ ಸಂತೋಷದಲ್ಲಿ ಕಾರಲ್ಲಿ ಬೈಕಲ್ಲಿ ಹೋಗುವಾಗ ಗಿಡವನ್ನು ನೋಡ್ತಾರೆ ಅಂತ ಕೇಳಿದೆ. ಇಲ್ಲ, ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ನಿರ್ಣಯವನ್ನು ಮಾಡಿದ್ವಿ. ನೀವು ಬೇಜಾರು ಮಾಡಬೇಕು. ಹೇಳಿದ್ದು ನಾನು, ನಾವು ಬದಲಾವಣೆ ಆಗಬೇಕು ಅಂತ ನಾನು ಹೇಳುದು. ನಾವು ಬದಲಾವಣೆ ಆಗಬೇಕು, ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ ನಾವು ಬದಲಾವಣೆ ಆಗಬೇಕು, ನಮಗೆ ಮೆಚ್ಯೂರಿಟಿ ಬೇಕು. ಇದನ್ನೆಲ್ಲ ನಾವು ಜನರಿಗೆ ಎಷ್ಟು ಸೇವೆಯನ್ನು ಕೊಡಿ. ನಾನು ಯಾವತ್ತೂ ಕೂಡ ಅಕ್ರಮ ಸಕ್ರಮ ಮಾಡುವಾಗಲಿ, 94C ಮಾಡುವಾಗಲಿ, ಬೇರೆ ಯಾವುದೇ ಒಂದು ಕೆಲಸಕ್ಕೆ ನನ್ನ ಹತ್ರ ಬಂದರೆ ನಾನು ಅವರು ಆ ಪಕ್ಷದವ್ರು ಮಾಡ್ಬೋದು, ಆ ಪಕ್ಷದವ್ರು ಬಂದರೆ ಅವ್ರದ್ದು ಮಾಡ್ತೀವಿ, ನಮ್ಮದವ್ರದ್ದು ಮಾಡ್ತೀವಿ. ಹಾಗೆ ನಾವು ಇವತ್ತು 20 ಲಕ್ಷ ಕೊಟ್ಟು ಇಲ್ಲಿ ಅಂಗನವಾಡಿ 34 ನೆಕ್ಕಿಲಾಡಿಯಲ್ಲಿ ನಾವು ಅಂಗನವಾಡಿ ಇದಕ್ಕೆ ಇಲ್ಲಿ ಶಿಲಾನ್ಯಾಸವನ್ನು ಮಾಡ್ತಾ ಇದ್ವಿ. ಇಲ್ಲಿ 2 ಮಕ್ಕಳು ಇರುತ್ತೆ, 3 ಇದೆಯಾ, 3 ಮಕ್ಕಳು ಇರುವಂಥದ್ದು. ಇಲ್ಲಿ ಅಂಗನವಾಡಿ ಅಗತ್ಯ ಇಲ್ಲ. ನನ್ನ ಹತ್ರ ತುಂಬ ಜನ ಬೇಡಿಕೆ ಬೇಕಾದಷ್ಟು 20, 30, 15 ಮಕ್ಕಳು ಇರುವಂಥ ಶಾಲೆಯಲ್ಲಿ ಹೊಸ ಅಂಗನವಾಡಿ ಅಲ್ಲಿ ಇಲ್ಲ. ನಾವ್ಯಾಕೆ ಇಲ್ಲಿ ಇಟ್ಟದ್ದು? ನನ್ನ ಪಕ್ಕದ ಗ್ರಾಮ ಇಲ್ಲಿ ಒಂದು ಅಂಗನವಾಡಿ ಆಗಲಿ, ಅಲ್ಲಿ ಆಗಬೇಕು, ಇಲ್ಲಿ ಆಗಬೇಕು ಅಂತೆಲ್ಲ ಇತ್ತು. ಅದಕ್ಕಾಗಿ ಇಲ್ಲಿಯೇ 20 ಲಕ್ಷವನ್ನು ಒಂದು ಜನ ಕಾಲಿಡಿತಾರೆ. ನಮ್ಮಲ್ಲಿ ಬಂದು 20, 25 ಮಕ್ಕಳು ಇರುವಂಥಲ್ಲಿ ಇನ್ನೇ ವಿಟ್ಲದವರು ಬಂದಿದ್ದರು. ಅಲ್ಲಿ 32 ಮಕ್ಕಳಿದ್ದಾರೆ. ಇವಾಗಲೂ ಅಂಗನವಾಡಿ ಅಂದರೆ ಹಂಚು ಹಾಕಿ ಇದೆ, ಆರ್ಯ ಪೊಳ್ಳು ಬೇಕಾದಷ್ಟಿದೆ. ಆದರೂ ನಾವು ಯಾಕೆ ಪ್ರಯಾರಿಟಿ ಕೊಡೋದಂದ್ರೆ ನಮಗೆ ಒಂದು ಪ್ರೀತಿ. ಪಕ್ಕದ ಗ್ರಾಮ, ಇಲ್ಲಿಯವರೆಗೂ ಕೂಡ ನನ್ನ ತಂದೆ ತುಂಬ ಜನ ಪಾಠ ಮಾಡಿದವರು. ನನ್ನ ತಂದೆ ಮಾಸ್ಟರ್ ಆಗಿದ್ದರು. ಇಲ್ಲಿಯವರ ಮೇಲೆ ನನಗೆ ಹಕ್ಕಿದೆ. ಎಷ್ಟೋ ಜನರಿಗೆ 2 ಏಟು ಕೊಟ್ಟಿರ್ಬೋದು ನನ್ನ ತಂದೆ. ಕೋಡಿಮಾಡಿ ಇಲ್ಲಿ ಮೊದಲು ಇಲ್ಲಿಯವರಿಗೆ ಇಲ್ಲಿ ಶಾಲೆ ಇರಲಿಲ್ಲ, ಒಂದು ಉಪ್ಪಿನ ಅಂಗಡಿ, ಇಲ್ಲದಿದ್ದರೆ ಕೋಡಿಮಾಡಿಗೆ ಬರ್ತಾ ಇದ್ದದ್ದು ಇಲ್ಲಿ ಅವರು ನಡ್ಕೊಂಡು. ಹಾಗೆ ಇಲ್ಲಿ ನನ್ನ ಪಕ್ಕದ ಗ್ರಾಮ ಅಂತ ನಾವು ಎಲ್ಲ ಇಟ್ಟಿದ್ದೀವಿ. ನಾವು ಅದನ್ನು ಬಳಸ್ಕೊಳ್ಬೇಕು ಅಂತ ನಾವು ಹೇಳೋದು. ದೂರುವಂಥದ್ದು, ಇನ್ನೊಬ್ಬರನ್ನು ದೂರುವಂಥದ್ದು ಆಯಿತು, ಚುನಾವಣಾ 3 ಸಮಯದಲ್ಲಿ ಎಲ್ಲ ಮಾಡೋದು. ಆದರೂ ನಾವು ಹೈಯೆಸ್ಟ್ ಪ್ರಯಾರಿಟಿ ಕೊಡುವಂಥ ಗ್ರಾಮ. ಯಾವ ಗ್ರಾಮಕ್ಕೂ ನಾವು ಅನ್ಯಾಯ ಮಾಡಲಿಕ್ಕೆ ಹೋಗೋದಿಲ್ಲ. ಯಾರೂ ಬಂದು ನಮ್ಮ ಹತ್ರ ಹೇಳಿದರು ಯಾರಿಗಾದರೂ ಉಪದ್ರ ಮಾಡಿ ಅಂತ ಹೇಳಿದ್ರೆ ನಾವು ಉಪದ್ರ ಮಾಡಲಿಕ್ಕೆ ಹೋಗೋದು. ಈ ಗ್ರಾಮಕ್ಕೂ ಕೂಡ ಸುಮಾರು 1,95,00,000 ರೂಪಾಯಿಗಳ ಅನುದಾನವನ್ನು ಇಟ್ಟಿದ್ದೇವೆ. ನೀನು ದುಡ್ಡು ಮಾಡುವಂಥ MLA ಮಾಡಿದ್ದಲ್ಲ,
ಒಬ್ಬರನ್ನು ಪಂಚಾಯತ್ ಅಧ್ಯಕ್ಷ ಮಾಡೋದು ಯಾಕೆ? ದುಡ್ಡು ಮಾಡುವಂತಲ್ಲ, ಈ ಪಂಚಾಯತನ್ನು ಬರ್ಕತ್ತು ಮಾಡುವಂತ. ಈ ಪಂಚಾಯತ್ ಅಧ್ಯಕ್ಷರು ಸ್ವಲ್ಪ ಓಡಾಡ್ತಾರೆ, ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಏನೋ ಬಂದು ನನ್ನ ಹತ್ರ ಕೇಳ್ಕೊಂಡು ಹೋಗ್ತಾರೆ, ಆ ರಸ್ತೆ ಮಾಡಬೇಕು ಈ ರಸ್ತೆ ಮಾಡಬೇಕು ಅಂತ ಕೇಳ್ತಾರೆ. ನಾವು ಒಟ್ಟು ಸೇರಿ ಒಂದೇ ಭಾವನೆಯಿಂದ ಅಭಿವೃದ್ಧಿ ಕಡೆಗೆ ಗಮನವನ್ನು ಕೊಟ್ಟರೆ ಖಂಡಿತ ಅಭಿವೃದ್ಧಿ ಆಗ್ತದೆ. ನಮ್ಮಲ್ಲಿ ಬಡವರಿಲ್ವಾ? ಎಷ್ಟು ಜನ ಬಡವರಿದ್ದಾರೆ ಸ್ವಾಮಿ. ಬಾಕಿಯವರೆಲ್ಲ ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಶ್ರೀಮಂತ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ. ಮತ್ತೆ ಬುದ್ಧಿವಂತ ಅಲ್ಲ, ನೀವು ಇನ್ನೊಂದು ಕಡೆ ಕೆಲವು ಭಾಗಕ್ಕೆಲ್ಲ ಹೋಗ್ಬೇಕು, ಇನ್ನು ಮನೆ ಇಲ್ಲದವರು ಎಷ್ಟು ಜನ ಇದ್ದಾರೆ, ಆ ಮನೆ ಕಟ್ಟಲಿಕ್ಕೆ ಜಾಗ ಇಲ್ಲದವರು ಎಷ್ಟು ಜನ ಇದ್ದಾರೆ, ಗುಡಿಸಲಲ್ಲಿ ಇದ್ದವರು ಎಷ್ಟು ಜನ ಇದ್ದಾರೆ. ನಾನೊಂದು ಹೇಳ್ತೇನೆ, ನಾವು ಮರ್ಯಾದಿವಂತರು ಅಂತ ನಾವು ಹೇಳ್ಬೋದು. ಅದಕ್ಕೆ ನಾವು ನಮ್ಮ ಎಷ್ಟು ಕಷ್ಟಗಳಿದ್ರೆ ನಾವು ಆ ಕೋಣೆಯ ಒಳಗಡೆನೆ ಮಾತಾಡಿಕೊಂಡು ಇದನ್ನು ಅರ್ಧ ತಿಂದುಕೊಂಡು, ಅದಕ್ಕೆ ಈಗ 10 kg ಅಕ್ಕಿ ಕೊಟ್ಟದ್ದು. ಹೊಟ್ಟೆಗೆ ಏನಾದರೂ ಕಡಿಮೆ ಆಗಬಾರ್ದು, ಬಡವರು ಮೇಲೆ ಬರಬೇಕು. 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೀವಿ. 2,2 ಸಾವಿರ ರೂಪಾಯಿ ಎಲ್ಲ ಮಹಿಳೆಯರಿಗೆ ಬರ್ತದೆ. ಇಷ್ಟು ಹೊತ್ತು ಯಾರಾದರೂ ಯಾವ ಸರ್ಕಾರ ಕೊಟ್ಟಿದೆಯಾ? ಯಾರು ಕೊಡಲಿಲ್ಲ. ಮಹಿಳೆಯರು ಬಸ್ಸಲ್ಲಿ ಹೋಗುವಾಗ ಫ್ರೀ, ಯಾರು ಹತ್ತಿರ ಕೇಳಲಿಕ್ಕಿಲ್ಲ. ಮೊನ್ನೆ ನಾವು ಮಂಗಳೂರು ಪುತ್ತೂರು ಎಕ್ಸ್ಪ್ರೆಸ್ ಅಂತ ಬಸ್ ಆರಂಭ ಮಾಡಿದ್ವಿ. ಎಷ್ಟು ಜನ ಮಹಿಳೆಯರು ಫ್ರೀಯಾಗಿ ಅಲ್ಲಿ ಹೋಗ್ತಾರೆ. ಆನಂತರ ಕರೆಂಟ್ ಫ್ರೀ ಇರುವಂಥದ್ದು. ಯುವಕರು ಕಲಿತ ಕೂಡಲೇ ಅವರಿಗೆ ಕೆಲಸ ಸಿಗುವುದಿಲ್ಲ, ಡೆಸ್ಪರೇಟ್ ಆಗ್ತದೆ. ತಂದೆ ತಾಯಿ ಜೋರು ಮಾಡಿದೆ, ನಿಕ್ಕೆ ಕೆಲಸ ಇಜ್ಜ ಅಂತ. ಅವರಿಗೂ ಯುವ ನಿಧಿಯನ್ನು 3,000 ರೂಪಾಯಿ ದುಡ್ಡನ್ನು ಕೊಡ್ತೀವಿ. ಯಾಕಂತ ಹೇಳಿದ್ರೆ ಪುನಃ ಅವರು ಡಿಪೆಂಡ್ ಆಗಬಾರ್ದು ತಂದೆ ತಾಯಿಗೆ. ಇನ್ನೇನಾದರೂ ಕೋರ್ಸ್ ಮಾಡಬೇಕು. ಈ ದೃಷ್ಟಿಕೋನ ಇಟ್ಕೊಂಡು ನಾವೆಲ್ಲ ಕೆಲಸವನ್ನು ಮಾಡ್ತೀವಿ. ಯಾವುದೇ ಜಾತಿ ಧರ್ಮದವರನ್ನು ಯಾರು ಹಿಂದೆ ಮಾಡೋದು ಮುಂದೆ ಮಾಡೋದು, ನಮಗೆ ಏನು ಬೇಕು ಸ್ವಾಮಿ? ನಮಗೆ ಅಭಿವೃದ್ಧಿ ಆಗಬೇಕು, ನಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕು. ಪುತ್ತೂರು ಉಪ್ಪಿನಂಗಡಿ ರಸ್ತೆಯನ್ನು 4 ಲೈನ್ ಮಾಡ್ತಾ ಇದ್ದೇವೆ. ಅದರಲ್ಲೊಂದು ಗುಂಡಿ ಬಿತ್ತು ಮಳೆಗಾಲದಲ್ಲಿ. ಆ ಗುಂಡಿಯನ್ನು ಹಾಕಿ ಇಲ್ಲೊಬ್ಬರು ಪಂಚಾಯತ್ ಸದಸ್ಯ, ಅವನ ಹೆಸರೇನು ಪ್ರಶಾಂತನ, ಯಾರೊಬ್ಬ ಸದಸ್ಯ, ಅವನಿಗೆ ಏನು ಅದೇ ಕೆಲಸ. ನಾನು ಇದ್ದಾನಂತ ನೋಡಿದೆ ಇವತ್ತು, ನಾನು ಮುಖಪರಿಚಯ ಇಲ್ಲ ಸರಿಯಾಗಿ. ಅಲ್ಲ, ಈ ತಪ್ಪು ಹುಡುಕುವಂಥ ಕೆಲಸ. ಈಗ ಅಲ್ಲಿ ಪ್ಯಾಚ್ ವರ್ಕ್ ಆಯ್ತಲ್ಲ, ಅದನ್ನೇ ಹಾಕ್ಲಿಕ್ಕೆ ಆಗೋದಿಲ್ಲ. ಫಸ್ಟ್ ಕ್ಲಾಸ್ ಪ್ಯಾಚ್ ವರ್ಕ್. ಪಂಚಾಯತ್ ರೋಡಿನ ಸೈಡ್ ಕ್ಲೀನ್ ಮಾಡ್ತಾ ಇದೆ, ಅದು ದೊಡ್ಡ ಸಮಸ್ಯೆ. ಇಲ್ಲ, ಪಂಚಾಯತ್ ಅವರನ್ನು ದೂರಿಯೋದಕ್ಕೆ ಏನು ಪ್ರಯೋಜನ ಇಲ್ಲ. ಪಂಚಾಯತಿಗೆ ಬರೋದು 13 ಲಕ್ಷ ರೂಪಾಯಿ ಬರ್ತದೆ. ಅದರಲ್ಲಿ ರೋಡು ಕ್ಲೀನ್ ಮಾಡುವುದಾ, ಬೋರ್ ಎಳೆದು ಬಿಲ್ಲಿ ಕಟ್ಟುದು ಅಲ್ಲ, ಬಿಲ್ಲಿ ಕಟ್ಟುದು. ಅವರದ್ದು ಯಾರ ಅಧ್ಯಕ್ಷ ಹತ್ರ ಅದನ್ನು ನಾವು ದೂರಲಿಕ್ಕೆ ಆಗುದಿಲ್ಲ. ದುಡ್ಡಿದ್ರೆ ಖರ್ಚು ಮಾಡ್ತಾರೆ, ಕೆಲವು ಸ್ವಲ್ಪ ಆ ಕಡೆ ಈ ಕಡೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇನ್ನು ಕೆಲವು ಕಂಪ್ಲೇಂಟ್ ನನಗೆ ಬಂತು ಇಲ್ಲಿ ಪಂಚಾಯತಿಂದ, ಅದು ಮಾಡಿದ್ದಾರೆ, ಅದಕ್ಕೆ ಬಿಲ್ ಮಾಡಿದ್ದಾರೆ, ಇದಕ್ಕೆ ಬಿಲ್ ಮಾಡಿದ್ದಾರೆ, ಏನೆಲ್ಲ ಮಾಡಿದ್ದಾರೆ. ಅದನ್ನೆಲ್ಲ ನೋಡಿ ನಾವು ಅದನ್ನು ಕೆಣಕ್ಲಿಕ್ಕೆ ಹೋಗುದಿಲ್ಲ. ಅಲ್ಲಿ ಬಿಲ್ ಮಾಡಿದ್ದಾರೆ, ಇದಕ್ಕೆ ಬಿಲ್ ಮಾಡಿದ್ದಾರೆ. ಯಾರು ಪಂಚಾಯತ್ ಪಿಡಿಯಲ್ಲಿ ಅದಾಗಿದೆ ಇದಾಗಿದೆ. ನನಗೊಂದು 25 ಲೆಟರ್ ಬಂದಿದೆ, ಏನೆಲ್ಲ ಬಿಲ್ ಮಾಡಿದೆ, ಅವ್ಯವಹಾರ ಎಲ್ಲ ಆಗಿದೆ ಅಂತ. ನನಗೆ ಗೊತ್ತಿಲ್ಲ, ಇತ್ತೀಚೆಗೆ ಬಂದರು. ನಾನು ಅದನ್ನು ನೋಡ್ಲಿಕ್ಕೂ ಹೋಗ್ಲಿಲ್ಲ. ನನ್ನ ಕೆಲಸ ಅದಲ್ಲ. ಅವ್ಯವಹಾರ ಆದರೆ ಅವರವರು ನೋಡ್ಕೊಳ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು, ಬೇರೆಯವರಿಗೆ ಕೊಡಬೇಕು. ನಾವು ಬರೀ ಅಭಿವೃದ್ಧಿ ಬಗ್ಗೆ ಇನ್ನೊಬ್ಬರನ್ನು ದೂರುವ ಕೆಲಸ ಮಾಡೋದು. ಆದರೆ ಅವರು ಎಂಥ ಮೊಸರಲ್ಲೂ ಕಲ್ಲು ಹುಡುಕುವಂಥ ಕೆಲಸವನ್ನು ಮಾಡಬೇಕು. ಒಳ್ಳೆಯ ಕೆಲಸವೂ ಇದ್ದರೆ ನಾವೆಲ್ಲ ಸೇರಿ ಜೊತೆಯಲ್ಲಿ ಮಾಡಬೇಕು. ಆ ಭಾಗದ ಅಭಿವೃದ್ಧಿಗೆ ನಾವು ನೋಡುವಂಥದ್ದು. ಎಷ್ಟು ಜನರಿಗೆ ಇಲ್ಲಿ ಸೈಟ್ ಕೊಟ್ಟಿದ್ದಾರೆ ಈ ಪಂಚಾಯತ್ನವರು? ಯಾರಿಗೆ ಕೊಟ್ಟಿದ್ದೀರಾ? ಒಂದು ಜಾಗ ರಿಸರ್ವ್ ಮಾಡಲಿಕ್ಕೆ ಆಗಿದೆ ಬಡವರಿಗೆ? ಅದು ಬಿಡಿ, ಅದನ್ನು ನಾವು ಕೇಳಲಿಕ್ಕೆ ಹೋಗಿಲ್ಲ. ಹಾಗೆ ಅವರ ಮೇಲೆ ಕಂಪ್ಲೇಂಟ್ ಇದೆ. 2 94C ಮಾಡಿದ್ದಾರೆ ಅಂತ ನನಗೆ ಯಾರು ಬಡ್ದಾಕಿದ್ದಾರೆ. 94C 2 ಇದೆ ಅವರ ಹೆಸರಲ್ಲಿ, ಜಾಗ ಇಲ್ಲದ. ಅದು ಬಿಡಿ, ನಾನು ಅದನ್ನು ಕೇಳಲಿಕ್ಕೆ ಹೋಗುವುದಿಲ್ಲ. ಒಟ್ಟು ನಮ್ಮ ಧ್ಯೇಯ ಏನಿರಬೇಕಂತ ಹೇಳಿದ್ರೆ, ನಾನು ಎಲ್ರಿಗೂ ಹೇಳೋದು, ನಮಗೆ ಎಲ್ಲ ನಮಗೆ ಸಾರ್ವಜನಿಕರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ನಾವು ಮಾಡುವ, ಅಭಿವೃದ್ಧಿ ಮಾಡುವ, ಅಭಿವೃದ್ಧಿ ಪಕ್ಕ ಗಮನವನ್ನು ಕೊಡುವ. ನಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕು, ಉದ್ಯೋಗ ಸಿಗಬೇಕು, ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಇವತ್ತೇನು ಶಾಸ್ತ್ರಲಿಂಗೇಶ್ವರ ದೇವಸ್ಥಾನದ ಒಂದು 352 ಕೋಟಿ ರೂಪಾಯಿದು ಪ್ರಸ್ತಾವನೆ ರೆಡಿ ಮಾಡಿದೆ, ಇನ್ನೂ ಆಗಲಿಲ್ಲ. ಸರ್ಕಾರದಿಂದ ಮಂಜೂರಾತಿ ಆಗಲಿಕ್ಕೆ ಆಗಿದೆ. ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಹೋಗೋದು, ಅಲ್ಲೊಂದು ಲೈಟ್ ಹಾಕಿದರೆ ಅವರ ಬೋರ್ಡ್, ಅವರ ಪಟ ಯಾಕೆ ಆಗ್ತಿದೆ ಅಂತ ಕೇಳೋದು. ಇವರು ಅವರವರು ಮಾಡಿದ ಕೆಲಸವನ್ನು ಅವರು ಮಾಡಬೇಕಲ್ಲ. ಯಾರು ಮಾಡಿದ್ದಾರೆ? 300 ಬೆಡ್ಡಿದ ಆಸ್ಪತ್ರೆ ಇವತ್ತು ಪುತ್ತೂರಿಗೆ ಬಂದಿದೆ. ಒಳ್ಳೆಯ ಕೆಲಸ ಅಲ್ಲ? ಏನು ಟೀಕೆ ಟಿಪ್ಪಣಿಗಳೆಲ್ಲ ಬಂದಿತ್ತು, ಅದು ಮಾಡಲಿಕ್ಕೆ ಆಗುವುದಿಲ್ಲ. ಅದನ್ನು ಮಾಡಲಿಕ್ಕೇನೆ ಸಾಧ್ಯ ಇಲ್ಲ. ನೀವು ಮಾಡಲಿಕ್ಕೆ ಕೈ ಹಾಕಲಿ, ಹೋಗಬೇಡಿ, ನಿಮ್ಮಿಂದ ಆಗುವುದಿಲ್ಲ ಅನ್ನೋ ವಿಚಾರವನ್ನು ಎಷ್ಟೋ ಜನ ನಮಗೆ ಹೇಳಿದರು. ನಮ್ಮ ಪಕ್ಷದವರು ಹೇಳಿದ್ದಾರೆ, ಬೇರೆಯವರು ದೊಡ್ಡ ಇದ್ದವರು ಹೇಳಿದ್ರು, ಇನ್ನು ಆಪೂಜಿ ಇರೋದು ಸಾಧ್ಯ ಇಜ್ಜೆ ಅಂತ ಹೇಳಿದ್ರು. ಆಗಲಿಲ್ವಾ? ಇನ್ನು ಅನುಮೋದನೆ ನಾವು ಕೊಟ್ಟಿಲ್ವಾ? ಯಾರಿಗೆ ಆಸ್ಪತ್ರೆ? ಅಶೋಕ್ರ ಈಗ ನನಗೊಬ್ಬನಿಗ? ನಮ್ಮ ಮುಂದಿನ ಪೀಳಿ, ನಮ್ಮ ಮಕ್ಕಳಿಗೆ, ನಮಗೆ ಎಲ್ರಿಗೂ ಬೇಕು. ನಮ್ಮ ಹತ್ರ ಆಸ್ಪತ್ರೆ ಇದೆಯಾ? ಇವರು ಇಷ್ಟು ವರ್ಷ ಬೇಕು, ಬೇರೆಯವರೆಲ್ಲ ಇಲ್ಲಿ. ನಾನು ಪಕ್ಷಾತೀತವಾಗಿ ಹೇಳೋದು, ಅದು ಕಾಂಗ್ರೆಸ್ ಇರ್ಬೋದು, ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳು ಪುತ್ತೂರಿನಲ್ಲಿ ಇರಲಿಲ್ವಾ? ಎಷ್ಟೆಷ್ಟು ಮಂತ್ರಿಗಳು, ಎಷ್ಟೆಷ್ಟು ದೊಡ್ಡ ಹೆಸರು ಮುಖ್ಯ. ಅದನ್ನು ನಾನು ಹೇಳಲಿಕ್ಕೆ ಹೋಗುದಿಲ್ಲ, ಯಾರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುದಿಲ್ಲ.
ನೀವು ಇನ್ನೊಬ್ಬರು ಕೇಳ್ಬೋದು, ನೀವು ಮುಖ್ಯಮಂತ್ರಿಯವರ ಜೊತೆ ಇದ್ರಲ್ಲ, ಆಗ ನೀವೇನು ಮಾಡಿದ್ದೀರಿ ಅಂತ. ಈಗ ಪ್ರಶ್ನೆ ಕೇಳ್ತಾರಲ್ಲ, ನಾನು ಅವ್ರ ಜೊತೆ ಸುಮ್ಮನೆ ಇದ್ದೆ ಅಲ್ಲ.